ನಾವು ಹಿಸ್ಟಾರಿಕಲಿ ಅಥವಾ ಐತಿಹಾಸಿಕವಾಗಿ ನೋಡಿದಾಗ ಆರ್ ಸಿ ಬಿ ಪರವಾಗಿ ಒಂದಷ್ಟು ಫೇವರ್ ಮಾಡುವಂಥ ಅಂಶಗಳು ಕಾಣಿಸಿಕ್ತವೆ. ಇಲ್ಲಿ ಕ್ವಾಲಿಫೈಯರ್ ಒನ್ ಯಾರಾದರೂ ಗೆದ್ದಿರ್ತಾರಲ್ಲ ಅವರೇ ಟ್ರೋಫಿ ಗೆದ್ದಿರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಅಂತೇಳಿ. ಹಾಗಾಗಿ ಆರ್ ಸಿ ಬಿಗರು ಅಂತ ಬಂದಾಗ ಅವರು ಈ ಒಂದು ವಿಚಾರ ಇಟ್ಕೊಂಡು ಕೂಡ ಜಾಸ್ತಿ ಕನಸು ಕಾಣ್ತಾ ಇದ್ದಾರೆ. ನಮಗೊಂದು ಚಾನ್ಸ್ ಇದೆ, ಕ್ವಾಲಿಫೈಯರ್ ಒನ್ನಲ್ಲಿ ನಾವೇ ತಾನೇ ಗೆದ್ದಿರೋದು, ನಮ್ಮನ್ನು ಯಾರೂ ಸೋಲ್ಸೋಕ್ಕಾಗಲ್ಲ ಬಿಡಿ ಅಂಥೇಳಿ ಅವರು ಆ ಒಂದು ಚಾನ್ಸ್ ಇಟ್ಕೊಂಡು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಆ ಟ್ರೆಂಡ್ಸ್ ಹಾಗೇ ಇದೆ. ಆದರೆ PBKS ವಿಚಾರದಲ್ಲಿ ಏನು ಮಾಡಬೇಕಾಗುತ್ತೆ ನಾವು ಅಂದರೆ, ಅವ್ರಿಗೇನು ಪ್ರೆಷರ್ ಇಲ್ಲ, ತುಂಬ ಪ್ರೆಷರ್ ಅಂತ ಅವ್ರಿಗೇನೂ ಇಲ್ಲ. ಜೊತೆ ಅಂಡರ್ ಡಾಗ್ಸ್ ಕೂಡ ಹೌದು. ಅವ್ರು ಏನೋ ದೊಡ್ಡ ಫೇವ್ರೆಟ್ ಟೀಮ್ ಆಗಿಬಿಟ್ಟಿದ್ರು, ಈ ಸಲ ಕಪ್ ಗೆಲ್ತಾರೆ ಅಂತೇಳಿ ದೇಶನೇ ಅವ್ರನ್ನ ಕಾಯ್ತಾ ಇತ್ತು, ಆ ಥರದ್ದು ಏನೂ ಇಲ್ಲ. ಆದರೆ ಆರ್ ಸಿ ಬಿಗೆ ಇದೆಯಲ್ಲ, ಪ್ರತಿ ವರ್ಷ ಪ್ರೆಷರಲ್ಲೇ ಬೇಯ್ತಾ ಇರುತ್ತೆ ಆರ್ ಸಿ ಬಿ. ಕಪ್ ಬೇಕು ಅಂಥೇಳಿ ಅದೆಲ್ಲ ಬರೆದುಬಿಟ್ರು, ಈ ಸಲ ಕಪ್ ನಮ್ಮದೇ ಅಂಥೇಳಿ. ಈ ಸಲ ಕಪ್ ನಮ್ಮದೇ ಅಂತ ಅಂದ್ಕೊಂಡೇ ನಾವು ಹಲವಾರು ವರ್ಷಗಳು ಕಳೆದುಬಿಟ್ಟಿದ್ದೀವಿ. ಇನ್ನೊಂದು ಕಡೆ ಆರ್ ಸಿ ಬಿ ತಂಡಕ್ಕೆ ಯಾರೆಲ್ಲ ಆ ಕಪ್ ಮುಟ್ಬಿಡ್ಬೇಕು ಒಂದ್ಸಲ, ಆ ಕಪ್ಗೆ ಕಿಸ್ ಮಾಡಬೇಕು ಅಂತೇಳಿ ಕಾಯ್ತಾ ಇದ್ರು ನಾಯಕರು ಅಂತ ಹೇಳಿದ್ರೆ, ನೋಡಿ 8 ಜನ ಕ್ಯಾಪ್ಟನ್ಗಳು ಈ ತಂಡವನ್ನು ಮುನ್ನಡೆಸಿದ್ದಾರೆ. ಇನ್ನು 2024ರಲ್ಲಿ ಫಾಫ್ ಡು ಪ್ಲೆಸಿಸ್ ನಾಯಕರಾಗಿದ್ದರು. ಇದೀಗ ತಂಡದ ನಾಯಕ ರಜತ್ ಪಾಟಿದಾರ್. ಆರ್ ಸಿ ಬಿ ತಂಡದ ಮೊದಲ ನಾಯಕ ರಾಹುಲ್ ದ್ರಾವಿಡ್ ಆಗಿರ್ತಾರೆ. 2008ರ ಚೊಚ್ಚಲ IPLನಲ್ಲಿ ಹೇಗಾದರೂ ಮಾಡಿ ಆರ್ ಸಿ ಬಿಯನ್ನು ಗೆಲ್ಲಿಸಬೇಕು ಅಂತ ಟ್ರೈ ಮಾಡ್ತಾರೆ. 14 ಪಂದ್ಯಗಳಲ್ಲಿ ದ್ರಾವಿಡ್ ಆರ್ ಸಿ ಬಿಯನ್ನು ಮುನ್ನಡೆಸಿರ್ತಾರೆ. ಇದೇ ವೇಳೆ ಆರ್ ಸಿ ಬಿ ಕೇವಲ 4 ಪಂದ್ಯಗಳಲ್ಲಿ ಮಾತ್ರ ಜಯಗಳಿಸುತ್ತೆ. ಎರಡನೇ ನಾಯಕನಾಗಿ ಬಂದಿದ್ದು ಇಂಗ್ಲೆಂಡ್ನ ಕ್ರಿಕೆಟಿಗ ಕೆವಿನ್ ಪೀಟರ್ಸನ್ ಎರಡನೇ ನಾಯಕ. ಏನಾದರೂ ಮಾಡಿ ಕೆವಿನ್ ಪೀಟರ್ಸನ್ ಅದ್ಭುತ ಆಟಗಾರ, ಬಹಳ ಸ್ಟೈಲಿಶ್ ಪ್ಲೇಯರು. ಪೀಟರ್ಸನ್ ದಕ್ಷಿಣ ಆಫ್ರಿಕಾ ಮೂಲದ ಆಟಗಾರ, ಇಂಗ್ಲೆಂಡ್ಗೆ ಆಡಿದಂಥ ವ್ಯಕ್ತಿ ಪೀಟರ್ಸನ್. ತುಂಬ ಅವತ್ತಿನ ಕಾಲಕ್ಕೆ ಆತನ ಹೇರ್ ಸ್ಟೈಲ್ ಆಗಲಿ, ಬ್ಯಾಟಿಂಗ್ ಸ್ಟೈಲ್ ಆಗಲಿ ವಂಡರ್ಫುಲ್ ಅನಿಸ್ತಾ ಇದ್ದಂಥ ಒಬ್ಬ ಆಟಗಾರ. ಇವತ್ತಿಗೆ ನಮ್ಮ ಕಮೆಂಟ್ರಿ ಬಾಕ್ಸ್ಗಳಲ್ಲಿ ಕಾಣಿಸಿಕ್ತಾನೆ ಆ ಹುಡುಗ. ಅದೇ ಯುವಕ ಅಂತ ಹೇಳ್ಬಹುದು, ಆ ಹುಡುಗನಿಗೆ ವಯಸ್ಸೇ ಆಗಲ್ಲ ಅಂತ ಹೇಳಿ ಮುನ್ನಡೆಸಿದ್ದು ಎರಡನೇ ನಾಯಕನಾಗಿ. 2009ರಲ್ಲಿ ಪೀಟರ್ಸನ್ 6 ಪಂದ್ಯಗಳಲ್ಲಿ ತಂಡವನ್ನು ಮುನ್ನಡೆಸಿರ್ತಾರೆ. ಇದೇ ವೇಳೆ ಆರ್ ಸಿ ಬಿ ಕೇವಲ 2 ಮ್ಯಾಚಲ್ಲಿ ಗೆಲ್ತಾರೆ. ಅವರು 2009ರಲ್ಲಿ ಅರ್ಧದಲ್ಲೇ ಟೂರ್ನಿ ಬಿಟ್ಟಿದ್ರು ಕೆವಿನ್ ಪೀಟರ್ಸನ್. ಹೀಗಾಗಿ ಅನಿಲ್ ಕುಂಬ್ಳೆ ಉಳಿದ ಪಂದ್ಯಗಳಲ್ಲಿ ಏನು ಮಾಡ್ತಾರೆ, ತಂಡವನ್ನು ಲೀಡ್ ಮಾಡ್ತಾರೆ. ಇದೇ ವೇಳೆ ಮೊದಲ ಬಾರಿಗೆ ಫೈನಲ್ ಪ್ರವೇಶ ಮಾಡಿತ್ತು ಆರ್ ಸಿ ಬಿ. ಕುಂಬ್ಳೆ ತಂಡವನ್ನು ಲೀಡ್ ಮಾಡಿದಾಗ ಭಾರತಕ್ಕೂ ನಾಯಕನಾಗಿದ್ದಂಥ ಆಟಗಾರ, ವಿಶ್ವಕಂಡ ಅತ್ಯದ್ಭುತ ಸ್ಪಿನ್ನರ್ಗಳಲ್ಲಿ ಒಬ್ಬರು ಅನಿಲ್ ಕುಂಬ್ಳೆ, ಅವರು ಲೀಡ್ ಮಾಡಿದರು. ಇವತ್ತು ಕೂಡ ಅನಿಲ್ ಕುಂಬ್ಳೆ ಪ್ರೆಡಿಕ್ಷನ್ ನಿಮ್ಮದೇನು ಅಂತ ಕೇಳಿದಾಗ, ನೋಡಿ ನಾನು ಪಂಜಾಬ್ಗೂ ಆಡಿದ್ದೀನಿ, ಆರ್ ಸಿ ಬಿಗೂ ಆಡಿದ್ದೀನಿ, ಆದರೆ ನಾನು ಸಪೋರ್ಟ್ ಮಾಡೋದು ಆರ್ ಸಿ ಬಿಗೆ ಅಂತೇಳಿ ನೇರವಾಗಿ ಅನಿಲ್ ಕುಂಬ್ಳೆ ಮಾತಾಡಿದ್ದಾರೆ. ಇನ್ನು ಅಂತಿಮ ಮ್ಯಾಚಲ್ಲಿ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧವಾಗಿ ಬೆಂಗಳೂರು ತಂಡ ಸೋತುಬಿಡುತ್ತೆ. 2010ನಲ್ಲೂ ಕುಂಬ್ಳೆನ ನಾಯಕರಾಗಿ ಮುಂದುವರಿತಾರೆ. 35 ಪಂದ್ಯಗಳಲ್ಲಿ ಆರ್ ಸಿ ಬಿಯನ್ನು ಅವರು ಲೀಡ್ ಮಾಡಿರ್ತಾರೆ. ಕುಂಬ್ಳೆ ನಾಯಕತ್ವದಲ್ಲಿ ಆರ್ ಸಿ ಬಿ 19 ಮ್ಯಾಚ್ಗಳನ್ನು ಗೆದ್ದಿರುತ್ತೆ. ಆರ್ ಸಿ ಬಿ ತಂಡದ 4ನೇ ನಾಯಕನಾಗಿ ಡೇನಿಯಲ್ ವೆಟೋರಿ, ನ್ಯೂಜಿಲೆಂಡ್ನ ಮತ್ತೊಬ್ಬ ಅತ್ಯದ್ಭುತ ಸ್ಪಿನ್ನರ್, ಅತ್ಯದ್ಭುತ ಚಾಣಾಕ್ಷ ನಾಯಕ ಡೇನಿಯಲ್ ವೆಟೋರಿ 2011ನಲ್ಲಿ ಅವರು ತಂಡವನ್ನು ಲೀಡ್ ಮಾಡ್ತಾರೆ. ಆರ್ ಸಿ ಬಿ 2ನೇ ಬಾರಿಗೆ ಫೈನಲ್ ಪ್ರವೇಶವನ್ನು ಮಾಡ್ತಾರೆ. ಆದರೆ ಚೆನ್ನೈ ವಿರುದ್ಧ ಸೋತು ಬಿಡ್ತಾರೆ. ಪ್ರಶಸ್ತಿ ಗೆಲ್ಲುವಲ್ಲಿ ಮತ್ತೆ ಎಡುತ್ತಾರೆ. 2012ರ ಸೀಸನ್ನಲ್ಲಿಯೂ ಕೂಡ ಆರ್ ಸಿ ಬಿ ತಂಡವನ್ನು ಡೇನಿಯಲ್ ವೆಟೋರಿ ಮುನ್ನಡೆಸ್ತಾರೆ. 28 ಮ್ಯಾಚ್ಗಳಲ್ಲಿ ನಾಯಕರಾಗಿ ಕಾಣಿಸ್ಕೊಳ್ತಾರೆ ಅವರು. ಇದೇ ವೇಳೆ ಆರ್ ಸಿ ಬಿ 15 ಮ್ಯಾಚ್ಗಳಲ್ಲಿ ಗೆಲ್ಲುತ್ತೆ. ಕಿಂಗ್ ಕೊಹ್ಲಿ 2013ನಿಂದ 2021ವರೆಗೂ ಆರ್ ಸಿ ಬಿ ತಂಡದ ನಾಯಕರಾಗಿ ಇರ್ತಾರೆ ಅವರು. 2016ರಲ್ಲಿ ಆರ್ ಸಿ ಬಿ SRH ವಿರುದ್ಧವಾಗಿ ಸೋಲುತ್ತೆ. ಫೈನಲ್ಗೆ ಬಂದಿದ್ದರು, ಅದೇ ಕೊನೆ. ಆಮೇಲೆ ಆರ್ ಸಿ ಬಿ ಯಾವತ್ತೂ ಫೈನಲ್ಗೆ ಬಂದಿರಲಿಲ್ಲ. ಈ 2025ರಲ್ಲೇ ಆರ್ ಸಿ ಬಿ ಫೈನಲ್ಗೆ ಬಂದಿರೋದು. ನೋಡಿ, ಆರ್ ಸಿ ಬಿ ಕೊಹ್ಲಿ ನಾಯಕತ್ವದಲ್ಲಿ 143 ಮ್ಯಾಚ್ಗಳಲ್ಲಿ ಆಡಿದ್ದಾರೆ. ಇದೇ ವೇಳೆ 66 ಪಂದ್ಯಗಳಲ್ಲಿ ಗೆಲುವನ್ನು ಕಂಡಿದ್ದಾರೆ. 2017ರಲ್ಲಿ ಕೊಹ್ಲಿ ಅಲಭ್ಯತೆಯ ನಡುವೆ ಶೇನ್ ವ್ಯಾಟ್ಸನ್, ಆಸ್ಟ್ರೇಲಿಯಾದ ಅತ್ಯದ್ಭುತ ಆಟಗಾರ ಶೇನ್ ವ್ಯಾಟ್ಸನ್, ಅಜಾನುಬಾಹು ಶರೀರ. ಶೇನ್ ವ್ಯಾಟ್ಸನ್ ರನ್ನಪ್ ಆಗಲಿ, ಆತನ ಬ್ಯಾಟಿಂಗ್ ಆಗಲಿ, 2 ಮಾತಿಲ್ಲ. ಅಂತಹ ಅದ್ಭುತ ವಂಡರ್ಫುಲ್ ಪರ್ಸ್ನಾಲಿಟಿಯ ಒಬ್ಬ ಕ್ರಿಕೆಟ್ ಆಟಗಾರ, ವಿಶ್ವಕ್ಕೇ ವಂಡರ್ಫುಲ್ ಪರ್ಸ್ನಾಲಿಟಿ ಶೇನ್ ವ್ಯಾಟ್ಸನ್. ತುಂಬ ಹ್ಯಾಂಡ್ಸಮ್ ಆಟಗಾರ, ಅವರು ನಾಯಕರಾಗ್ತಾರೆ. ಇದೇ ವೇಳೆ ಬೆಂಗಳೂರು ತಂಡ 1 ಪಂದ್ಯದಲ್ಲಿ ಮಾತ್ರ ಜಯಗಳಿಸುತ್ತೆ. ಕಳೆದ 3 ಸೀಸನ್ಗಳಲ್ಲಿ ಫಾಫ್ ಡು ಪ್ಲೆಸಿಸ್ ಮುನ್ನಡೆಸಿದ್ದಾರೆ ತಂಡವನ್ನು. IPL 2022ರಲ್ಲಿ ಆರ್ ಸಿ ಬಿಗೆ ಎಂಟ್ರಿ ಕೊಟ್ಟಿದ್ದು ಫಾಫ್. 42 ಪಂದ್ಯಗಳಲ್ಲಿ ನಾಯಕರಾಗಿ ಕಾಣಿಸ್ಕೊಳ್ತಾರೆ ಅವರು. ಇದೇ ವೇಳೆ ಬೆಂಗಳೂರು ತಂಡ 21 ಮ್ಯಾಚಲ್ಲಿ ಗೆಲ್ತಾರೆ. ತಂಡದ ಹೊಸ ನಾಯಕನಾಗಿ ರಜತ್ ಪಾಟಿದಾರ್ ಆಯ್ಕೆಯಾಗಿದ್ದಾರೆ. ಅದರಂತೆ ಈ ಬಾರಿಯ IPLನಲ್ಲಿ 8ನೇ ನಾಯಕ ಆರ್ ಸಿ ಬಿಗೆ. ಇವರ ನಾಯಕತ್ವದಲ್ಲಿ ಆದರೂ ಆರ್ ಸಿ ಬಿ ಟ್ರೋಫಿಯನ್ನು ಗೆಲ್ಲುತ್ತಾ? ಕೆಲವೊಮ್ಮೆ ಹಾಗೆ ಎಂತೆಂಥ ಘಟಾನುಘಟಿಗಳ ಹೆಸರಿದ್ದಾಗಲೇ ಸಾಧ್ಯವಾಗದೇ ಇರೋದನ್ನು ಒಬ್ಬ ಹೊಸ ಹುಡುಗ, ಹೊಸ ನಾಯಕತ್ವ, ಹೊಸ ಹುರುಪು. ಯಾಕೆಂದರೆ T20ಗೆ ಯಂಗ್ ಬ್ರೈನ್ಗಳು ವರ್ಕ್ ಮಾಡೋ ರೀತಿಯೇ ಬೇರೆ ಇರುತ್ತೆ. ಯಂಗ್ ಬ್ರೈನ್ ಆಗಷ್ಟೇ ಬಂದಿರತಕ್ಕಂಥ ಹುಡುಗರು. ಕಾರಣ ಇವರು ಆಡೋಕ್ಕೆ ಶುರು ಮಾಡೋದೇ T20 ಶುರು ಮಾಡಿಬಿಟ್ಟಿರ್ತಾರೆ. ಇವರು T20ಇಂದನೇ ಇವ್ರು ಆಟ ಇರುತ್ತೆ. ಅನೇಕರದು ಟೆಸ್ಟ್ ಆಡಿರ್ತಾರೆ, ಒನ್ ಡೇ ಆಡಿರ್ತಾರೆ. T20 ಏನಪ್ಪ ಹೇಗಪ್ಪ ಅಂತ ಅವರು ಹೊಂದಿಕೊಳ್ಳುವಷ್ಟರಲ್ಲೇ ಸ್ವಲ್ಪ ಗೇಮ್ ಮುಂದೆ ಹೋಗ್ಬಿಟ್ಟಿರುತ್ತೆ. ಹೊಸ ಹುಡುಗರು ಹಾಗಲ್ಲ.
ಈಗ ವೈಭವ್ ಸೂರ್ಯವಂಶಿ ಎಂಥ ಅದ್ಭುತ ಆಟಗಾರ, ಹೊಸಬ ಹುಡುಗ, ಚಿಕ್ಕ ಹುಡುಗ ಅವ್ನು ಆಡೋಕ್ಕೆ ಶುರು ಮಾಡಿರೋದೇ ಹಾಗೆ. ದಿನಕ್ಕೆ ಆ ಹುಡುಗ 600 ಚೆಂಡುಗಳಿಗೆ ಪ್ರಾಕ್ಟೀಸ್ ಮಾಡ್ತಿರ್ತಾನೆ ನೆಟ್ಸಲ್ಲಿ. 600 ಚೆಂಡುಗಳಿಗೆ ಆಡೋದಿದೆಯಲ್ಲ, ತಮಾಷೆ ಮಾತಲ್ಲ. ಪ್ರಾಕ್ಟೀಸ್ ಆದರೂ ಕೂಡ ಅಂಥ ಆಟಗಾರ ಬಂದಂಗೆ 6 ಹೊಡೆಯೋದು, ಅದು ಅವರ ಒಂದು ಕಲ್ಚರ್. ಆ ಥರ ರೂಢಿ ಆಗಿಬಿಟ್ಟಿರುತ್ತೆ. ಬೇರೆಯವ್ರ ಹತ್ರ ಟೆಸ್ಟ್ ಒಂದು ಟೆಕ್ನಾಲಜಿ ಬಳಸ್ಕೊಂಡಿರ್ತಾರೆ, ತಂತ್ರ ಬಳಸಿರ್ತಾರೆ. ಅದೇ ರೀತಿ ಒನ್ಡೇಗಾದರೆ ಒಂದು ಬಳಸಿರ್ತಾರೆ. ಅದರಿಂದ T20ಗೆ ಬಳಸಬೇಕಾದಾಗ ಸ್ವಲ್ಪ ಲೇಟ್ ಆಗಬಹುದು, ಅಥವಾ ಅದಕ್ಕೆ ಅಡ್ಯಾಪ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಬಹುದು ಅಂತ. ಆಯಿತು, RCBಯ ಸ್ಟ್ರೆಂತ್ ಏನಪ್ಪ? ಒಳ್ಳೆ ಬ್ಯಾಟಿಂಗ್ ಕ್ರಮಾಂಕ ಇದೆ. ವಿರಾಟ್ ಕೊಹ್ಲಿ 614 ರನ್ಗಳ ಅನುಭವದೊಂದಿಗೆ ಈ ಸೀಸನ್ನು ಇವತ್ತಿನ ಮ್ಯಾಚಲ್ಲಿ ಮುಗಿಸ್ತಾ ಇದ್ದಾರೆ. ಅವರು ಅಫ್ಜಲ್ ವುಡ್ 21 ವಿಕೆಟ್ ಪಡ್ಕೊಂಡಿದ್ದಾರೆ. ಭುವನೇಶ್ವರ್ ಭುವಿ 15 ವಿಕೆಟ್ ಪಡ್ಕೊಂಡಿದ್ದಾರೆ. ಕೃಣಾಲ್ 14 ವಿಕೆಟ್. ಕನಿಷ್ಠ ಎಕಾನಮಿ 8.8. ಕೃಣಾಲ್ ಕೂಡ ಒಳ್ಳೆ ಆಲ್ರೌಂಡರ್ ಆಗಿ ಸಿಡಿಯಬಲ್ಲರು ಅಂಥೇಳಿ. ಆಯಿತು, RCBಯ ವೀಕ್ನೆಸ್ ಅಥವಾ ದೌರ್ಬಲ್ಯ ಏನು ಅಂತ ನೋಡಿದ್ರೆ, ಸ್ಪಿನ್ ಬೌಲಿಂಗ್ ಅಂದುಕೊಂಡಷ್ಟರ ಮಟ್ಟಿಗೆ ವರ್ಕ್ ಆಗದಂತೆ ಕಾಣಿಸ್ತಾ ಇಲ್ಲ. ಕೃಣಾಲ್ ಮೇಲೆ ಸ್ವಲ್ಪ ಅವಲಂಬನೆ ಜಾಸ್ತಿ ಇದೆ. ಬ್ಯಾಟಿಂಗಲ್ಲಿ ಕೊಹ್ಲಿ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ. ಬೇರೆ ಪ್ಲೇಯರ್ಸ್ ಆಡಿಲ್ಲ ಅಂತಲ್ಲ, ಆದರೆ ಕೆಲವು ಮ್ಯಾಚಲ್ಲಿ ಎಷ್ಟೊಂದು ಮ್ಯಾಚ್ಗಳಲ್ಲಿ ಆಡದೇ ಇದ್ದಾಗ ಸಹಜವಾಗಿ ಕೊಹ್ಲಿ ಶೋಲ್ಡರ್ ಮೇಲೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ ಅಂಥೇಳಿ ಒತ್ತಡ ನಿರ್ವಹಣೆಯ ಅನುಭವ ಕಡಿಮೆ. ಆಯ್ತಪ್ಪ, ಹಾಗಾದರೆ PBKS ಏನಪ್ಪ? ಪಂಜಾಬ್ ಕಿಂಗ್ಸ್ ಬಲ ಏನು ಅಂತ ನೋಡಿದ್ರೆ, ಒಳ್ಳೆ ಬ್ಯಾಟಿಂಗ್ ಪಡೆಯನ್ನು ಹೊಂದಿದೆ. ಶ್ರೇಯಸ್ 603 ರನ್ಗಳನ್ನು ಬಾರಿಸಿದ್ದಾರೆ. ಪ್ರಭಸಿಮ್ರನ್ 523 ರನ್, ಪ್ರಿಯಾಂಶ್ 451 ರನ್. ಶ್ರೇಯಸ್ ಅಯ್ಯರ್ ಒತ್ತಡ ನಿರ್ವಹಣೆಯ ಅನುಭವ ಕೂಡ ಇಲ್ಲಿ ಕನ್ಸಿಡರ್ ಆಗುತ್ತೆ. ದೌರ್ಬಲ್ಯ ಇಲ್ವಾ ಹಾಗಾದರೆ PBKSಗೆ? ಇದೆ. ಆರಂಭಿಕರ ಅಸ್ಥಿರ ಬ್ಯಾಟಿಂಗ್ ಇದೆ, ಒಂಥರ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅವ್ರದ್ದು. ಮಧ್ಯಮ ಕ್ರಮಾಂಕ, ಒತ್ತಡ ನಿರ್ವಹಣೆ ಕಷ್ಟ ಆಗುತ್ತೆ ಅವರಿಗೆ. ಯಜುವೇಂದ್ರ ಚಹಲ್ ಮೇಲೆ ಸ್ಪಿನ್ ಅವಲಂಬನೆ ಇದೆ. ಯಜುವೇಂದ್ರನ ಆಡಿಸಲೂಬಹುದು, ಆಡಿಸ್ತೇ ಇರಲೂಬಹುದು, ಆ ಥರ ಕೂಡ ಇದೆ ಸನ್ನಿವೇಶ ಅಲ್ಲಿ. ವಿದೇಶಿ ಆಟಗಾರರ ಮೇಲೆ ಫಿನಿಶಿಂಗ್ ಅವಲಂಬನೆ ಜಾಸ್ತಿ ಇದೆ ಈ ತಂಡಕ್ಕೆ ಅಂತ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಪ್ರಕಾಶ್ ಇದ್ದಾರೆ ಹಾಸನದ. ಪ್ರಕಾಶ್, ಈಗ RCB ವರ್ಸಸ್ PBKS ಅಥವಾ ಪಂಜಾಬ್ ಕಿಂಗ್ಸ್ನ ಮ್ಯಾಚ್ಗೆ ಸಂಬಂಧಪಟ್ಟಂತೆ ಹಾಸನ ಏನು ಮಾತಾಡ್ತಾ ಇದೆ ಇವತ್ತು, ಹಾಸನದ ಜನ ಏನು ಮಾತಾಡ್ತಾರೆ ಅಂತ? ರಮಾಕಾಂತ್, ಈಗಾಗಲೇ ಟಾಸ್ ಅನ್ನು ಗೆದ್ದಿರುವಂತಹ ಪಂಜಾಬ್ ಬೌಲಿಂಗ್ ಆಯ್ಕೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ನಾವು ಹಾಸನದ ಹೊಯ್ಸಳ ಅಕಾಡೆಮಿಯ ಮುಂದೆ ಈಗಾಗಲೇ ಇರುವಂಥದ್ದು. ಸಾಕಷ್ಟು ನೂರಾರು ಅಭಿಮಾನಿಗಳು ಈಗಾಗಲೇ ದೊಡ್ಡದೊಂದು ಸ್ಕ್ರೀನ್ ಮೂಲಕ ಮ್ಯಾಚ್ ಅನ್ನು ಕೂಡ ಈಗಾಗಲೇ ವೀಕ್ಷಣೆ ಮಾಡುವಂತಹ ದೃಶ್ಯಗಳು ಕಾಣಸಿಗ್ತಾ ಇರುವಂಥದ್ದು ಈಗಾಗಲೇ ನೋಡ್ತಾ ಇದ್ದೀವಿ ನಾವು. ಏನು ಹಾಸನದ ಹೊಯ್ಸಳ ಅಕಾಡೆಮಿಯ ಮುಂದೆ ನೂರಾರು RCBಯ ಅಭಿಮಾನಿಗಳು ಹಾಸನದಲ್ಲಿ, ಜೊತೆಗೆ ಮಳೆಯ ವಾತಾವರಣ ಕೂಡ ಇಲ್ಲಿ ಇರುವಂಥದ್ದು. ಮಳೆಯ ನಡುವೆ ಪಂದ್ಯವನ್ನು ವೀಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಜೋಶಾಗಿ ಕುಳಿತಿರುವಂತಹ ದೃಶ್ಯಗಳು ಕಾಣಸಿಗ್ತಾ ಇದೆ. ಯಾಕಂತಂದರೆ 18 ವರ್ಷಗಳಿಂದಲೂ ಕೂಡ RCB ಫೈನಲ್ಗೆ 4 ಬಾರಿ ತಲುಪಿದ್ರೂ ಕಪ್ಪನ್ನು ಕೂಡ ಇದುವರೆಗೆ ಗೆಲ್ಲಕ್ಕಾಗಿಲ್ಲ. ಆದರೆ ಇವತ್ತು ಕಪ್ಪು ಗೆಲ್ಲುತ್ತೆ ಅನ್ನುವ ಆಶಾ ಮನೋಭಾವನೆಯನ್ನು ಕೂಡ ಈಗಾಗಲೇ ಇಟ್ಕೊಂಡಿರುವಂಥದ್ದು. ನಾವು ಸಾಕಷ್ಟು ಅಭಿಮಾನಿಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ. ಯಾಕಂತಂದ್ರೆ ಇಲ್ಲಿ ಒಂದು ರೀತಿ ಅವರ ಮುಖದಲ್ಲಿ ಕೂಡ ಜೋಶ್ ಕಾಣಿಸ್ತಾ ಇರುವಂಥದ್ದು. ರಮಾಕಾಂತ್, ಈಗ ಮಾತಾಡ್ತೀವಿ, ಮ್ಯಾಚ್ ವೀಕ್ಷಣೆ ಮಾಡಕ್ಕೆ ಬಂದಿದ್ದೀರಿ, ಏನು ಹೇಳ್ತೀರಿ? ಈ ಸಲ ಕಪ್ ನಮ್ದೇ. RCB ಈ ಸಲ ಕಪ್ ನಮ್ದೇ ಸರ್, ಗ್ಯಾರಂಟಿ. CSK ಅವ್ರ ಅಪ್ಪಂದೇ ಕಪ್ ಈ ಸಲ. ಹಾ ಸರ್, ಪಕ್ಕ. RCB ಅವ್ರು ಗೆಲ್ತಾರೆ. ವಿರಾಟ್ ಕೊಹ್ಲಿ ಇವತ್ತು 50 ಹೊಡಿತಾನೆ. ಸಾಲ್ಟು ಪಂಜಾಬ್ ಅವ್ರ ಡಿಶ್ ಅಲ್ಲಿ ಉಪ್ಪು ಆಡ್ ಮಾಡ್ತಾ ಇದ್ದಾನೆ. ಈ ಸಲ ಕಪ್ ನಮ್ದೇ. ಜೈ RCB. ಸರ್, ಈ ಸತಿ ಕಪ್ ನಮ್ದೇ ಸರ್. ಎಲ್ಲ ಮ್ಯಾಚಸ್ ನೋಡಿದ್ದೀನಿ ಬ್ರೋ. ಈ ಸಲ ಕಪ್ ನಮ್ದೇ. ಈ ಸತಿ ನಾವೇ ಗೆಲ್ಲೋದು. RCB is the 18 years celebration for one match RCB. ಇನ್ನೂ ಒಂದಿಷ್ಟು ಅಂದರೆ ಜೋಶ್ನಲ್ಲಿ ಈಗಾಗಲೇ ಮಾತನಾಡ್ತಾ ಇದ್ದಾರೆ. ಮ್ಯಾಚನ್ನು ವೀಕ್ಷಣೆ ಮಾಡ್ತಾ ಕುಳಿತಿರುವಂಥದ್ದು ಸಾಕಷ್ಟು RCB ಅಭಿಮಾನಿಗಳು ಈಗಾಗಲೇ ಮ್ಯಾಚನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಈಗ ಮಾತನಾಡ್ತೀವಿ. ಈಗ ನೋಡಿ, ತುಂಬ ಖುಷಿ ಆಗುತ್ತೆ. ಸಖತ್ತಾಗಿ ಆಡ್ತಿದ್ದಾರೆ, ಹಿಂಗೆ ಕಂಟಿನ್ಯೂ ಮಾಡಲಿ. ಆಲ್ ದ ಬೆಸ್ಟ್ RCB. ಮತ್ತೊಂದಿಷ್ಟು ಅಭಿಮಾನಿಗಳಿದ್ದಾರೆ ರಮಾಕಾಂತ್, ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಯಾಕಂತಂದರೆ ಈಗಾಗಲೇ ಮ್ಯಾಚನ್ನು ವೀಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ. ಒಂದು ಕಡೆ ವೀಕ್ಷಣೆ ಮಾಡ್ತಾ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ. RCB ಬಗ್ಗೆ ಏನು ಹೇಳ್ತೀರಾ ಸರ್? RCB ಇವತ್ತು ವಿನ್ ಆಗುತ್ತೆ. 18 ವರ್ಷ ಆದ ತಕ್ಷಣ ಆದಮೇಲೆ ಫೈನಲಿಗೆ ಬಂದಿದೆ. ಇವತ್ತು ವಿನ್ ಆಗೇ ಆಗುತ್ತೆ. ಒಂದು 250 ಸ್ಕೋರ್ ಮಾಡ್ತಾರೆ. ಒಂದು 20 ರನ್ಸಿಂದನಾರು ಗೆಲ್ತಾರೆ ಇವತ್ತು. ನಿಮಗೆ ಯಾರು ಬ್ಯಾಟ್ಸ್ಮನ್ ಮತ್ತು ಬೌಲರ್? ಬ್ಯಾಟ್ಸ್ಮನಲ್ಲಿ ವಿರಾಟ್ ಕೊಹ್ಲಿ,
ಬೌಲಿಂಗಲ್ಲಿ ಹೇಸಲ್ವುಡ್ ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ ಇವತ್ತು ಇಬ್ರು ಗೆದ್ದೇ ಗೆಲ್ತಾರೆ 100%. 100% ಸರ್. 18 ವರ್ಷದಿಂದ ಕಾಯ್ತಾ ಇದ್ದೀವಿ. ಇವತ್ತು ನಮ್ದು RCB ಕಪ್ ಗೆದ್ದೇ ಗೆಲ್ಲೋದು ಸರ್. ಈ ಸರಿ ಕಪ್ ನಮ್ಮದೇ ಸರ್. 9 ವರ್ಷದ ಮೇಲೆ ಫೈನಲಿಗೆ ಬಂದಿದ್ದಾರೆ. 3ನೇ ಬಾರಿ ಇದು 4ನೇ ಬಾರಿ ಫೈನಲ್. ಇವತ್ತು 100% ಗೆದ್ದೇ ಗೆಲ್ತಾರೆ ಸರ್. ಅಷ್ಟು ಶೋರ್ ಇದೆ ಸರ್ ನಮಗೆ. ಶೋರ್ ಆಗಿ 100% ಗೆದ್ದೇ ಗೆಲ್ತಾರೆ ಸರ್. ಒಳ್ಳೆ ವಾತಾವರಣ ಇದೆ. ಪಂಜಾಬ್ ಕೂಡ ಸಾಕಷ್ಟು ತಾಲೀಮ್ ಮಾಡಿದ್ದಾರೆ ಸರ್. ಆದರೂ ಅವರು ನಮ್ಮ RCB ಮುಂದೆ ಅಷ್ಟು ಇದಿಲ್ಲ ಸರ್. ಸರ್ ಅಲ್ಲವರು ಎಲ್ಲ ಇಷ್ಟನೇ. ಅದರಲ್ಲೂ ವಿರಾಟ್ ಕೊಹ್ಲಿ ಸರ್ ಅವ್ರದ್ದು 18 ನಂಬರು 18ನೇ ಇದು ಸೀಸನ್ ಇರೋದ್ರಿಂದ ಆಲ್ರೆಡಿ ಗೆದ್ದೇ ಗೆಲ್ತಾರೆ ಸರ್ ಇದನ್ನ ಮ್ಯಾಚ್. ಆಲ್ ದ ಬೆಸ್ಟ್. ಈಗ ನೋಡಿ ಮತ್ತೆ ದೃಶ್ಯಾವಳಿಗಳು ಇರ್ತದೆ, ಯಾವೆಲ್ಲ ರೀತಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಸಾಕಷ್ಟು. ಆದರೆ ಒಂದಿಷ್ಟು ಎಂಜಾಯ್ ಮಾಡ್ತಾ ಇದ್ರು, ಒಂದಿಷ್ಟು ಈಗ ವಿಕೆಟು ಹೋದ ತಕ್ಷಣ ಒಂದಿಷ್ಟು ಕಡಿಮೆ ಆಗಿರುವಂಥದ್ದು ಜೋಶು. ಮತ್ತೆ ಒಂದಿಷ್ಟು ರಮಾಕಾಂತ್ ಮತ್ತೊಬ್ಬರನ್ನ ಮಾತನಾಡಿಸ್ತೀನಿ ನಾನೀಗ. ಏನು ಹೇಳ್ತೀರಾ ಸರ್? ಏನು ಹೇಳ್ತೀರಾ? RCB ಮಸ್ಟ್ ವಿನ್ ಟುಡೇ. 18 ವರ್ಷ ವೆಯ್ಟ್ ಮಾಡಿದ್ದೀವಿ, ಇವತ್ತಾದರೂ ವಿನ್ ಆಗಲೇಬೇಕು ಸರ್. ಅವರು ವಿರಾಟ್ ಕೊಹ್ಲಿ ಮೇಲೆ ತುಂಬ ಆಸೆ ಇದೆ. ನನ್ನ ಮಗ ತುಂಬ ಹ್ಯೂಜ್ ಫ್ಯಾನ್ ಆಫ್ ವಿರಾಟ್ ಕೊಹ್ಲಿ. ಸೊ ಹಾಗಾಗಿ ಇವತ್ತು ವಿನ್ ಆಗಲಿ ಅಂತ ಬಯಸ್ತೀವಿ ಸರ್. ವಿರಾಟ್ ಕೊಹ್ಲಿ. ರಮಾಕಾಂತ್, ಇದಿಷ್ಟು ಹಾಸನದ ಏನು RCB ಅಭಿಮಾನಿಗಳು ಕೂಡ ಹೇಳುವಂತ ಮಾತು. ರಮಾಕಾಂತ್, ಥ್ಯಾಂಕ್ ಯು ಪ್ರಕಾಶ್, ಥ್ಯಾಂಕ್ ಯು.